ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಭಗವದ್ಗೀತೆಯ 3ನೇ ಅಧ್ಯಾಯ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕೆಲಸ ಮಾಡುವುದು ಜೀವನದ ಧರ್ಮ ಎಂದು ಕಲಿಸುತ್ತಾನೆ. ಅರ್ಜುನ ಕೃಷ್ಣನ ಮಾತು ಕೇಳಿ ಸ್ವಲ್ಪ ಶಾಂತನಾದ. ಆದರೆ ಮತ್ತೆ ಕೇಳಿದ, ಕೃಷ್ಣ, ನೀನು ಜ್ಞಾನ ಹೇಳುತ್ತೀಯಾ? ಹಾಗಿದ್ದರೆ ನಾನು ಯುದ್ಧ ಮಾಡದೆ ಶಾಂತವಾಗಿ ಕುಳಿತುಕೊಳ್ಳಬಹುದಾ? ಕೃಷ್ಣ ನಕ್ಕರು. ಅರ್ಜುನ, ಈ ಲೋಕದಲ್ಲಿ ಯಾರೂ ಕೆಲಸ ಮಾಡದೇ ಇರಲು ಸಾಧ್ಯವಿಲ್ಲ. ಪಕ್ಷಿಗಳು ಹಾರುತ್ತವೆ, ನದಿಗಳು ಹರಿಯುತ್ತವೆ, ಸೂರ್ಯ ಉದಯಿಸುತ್ತಾನೆ, ಎಲ್ಲರೂ ತಮ್ಮ ಕೆಲಸ ಮಾಡುತ್ತಾರೆ. ನೀನು ಕೂಡ ನಿನ್ನ ಕರ್ತವ್ಯ ಮಾಡಬೇಕು. ಕರ್ಮ ಅಂದ್ರೆ ಏನು? ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ನಮ್ಮ ಧರ್ಮ. ಯೋಧನಿಗೆ ಯುದ್ಧ, ವಿದ್ಯಾರ್ಥಿಗೆ ಓದು, ಗುರುಗೆ ಪಾಠ, ರೈತನಿಗೆ ಕೃಷಿ. ಕೆಲಸ ಮಾಡದೆ ಕುಳಿತರೆ ಜೀವನ ನಡೆಯೋದಿಲ್ಲ. ನಿಷ್ಕಾಮ ಕರ್ಮ ಅಂದ್ರೆ? ಕೃಷ್ಣ ಹೇಳಿದರು, ಕೆಲಸ ಮಾಡು, ಆದರೆ ಫಲದ ಆಸೆ ಬೇಡ. ಪ್ರತಿಫಲದ ಲೋಭ ಬೇಡ, ಸ್ವಾರ್ಥ ಬೇಡ, ದೇವರಿಗೆ ಸಮರ್ಪಣೆ. ನೀನು ಓದು, ಆದರೆ 100% ಮಾರ್ಕ್ ಬರಲೇಬೇಕು ಎಂದು ಭಯಪಡಬೇಡ. ಪ್ರಯತ್ನವೇ ಮುಖ್ಯ. ಯಾಕೆ ಫಲದ ಆಸೆ ಬೇಡ? ಫಲದ ಬಗ್ಗೆ ಹೆಚ್ಚು ಯೋಚಿಸಿದರೆ ಭಯ ಬರುತ್ತದೆ, ನಿರಾಸೆ ಬರುತ್ತದೆ, ಕೋಪ ಬರುತ್ತದೆ. ಆದರೆ ಕರ್ತವ್ಯ ಮಾತ್ರ ಮಾಡಿದರೆ ಶಾಂತ ಮನಸ್ಸು, ಸಂತೋಷ, ಯಶಸ್ಸು ಸ್ವತಃ ಬರುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.